ಜಿಬಿಎ ಅವಧಿನ ಬಿಎಸ್ಎಂಐಎಲ್ಇ ಬಳಿ ಸೀಲ್ ಖರೀದಿಸಲು ದುಡ್ಡಿಲ್ವಾ? ಸ್ವೀಕೃತಿ ಪತ್ರಗಳಿಗೆ ಅಧಿಕೃತ ಸೀಲ್ ಹಾಕದ ಬಿಎಂಎಸ್ಐಎಲ್ಇ. ಸೀಲ್ ಇಲ್ಲದ ಸ್ವೀಕೃತಿ ಪತ್ರಗಳನ್ನ ನೀಡ್ತಾ ಇದ್ದಂತಹ ಅಧಿಕಾರಿಗಳು ಸೀಲ್ ಎಲ್ಲಿ ಅಂತ ಕೇಳಿದ್ರೆ ಬಿ ಸ್ಮೈಲ್ ಅಧಿಕಾರಿಗಳ ಹಾರಿಕೆ ಉತ್ತರ. ಸಾರ್ವಜನಿಕರ ಮನವಿಗೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಸಿಬ್ಬಂದಿಗಳು. ಅಧಿಕಾರಿಗಳ ನಡೆ ಬಹಿರಂಗವಾಗಿ ಪ್ರಶ್ನಿಸಿದ ಕೆಆರ್ಎಸ್ ಕಾರ್ಯಕರ್ತರು. ಕೆಆರ್ಎಸ್ ಕಾರ್ಯಕರ್ತರ ಹೋರಾಟಕ್ಕೆ ಮಣಿದ ಬಿ ಸ್ಮೈಲ್ ಅಧಿಕಾರಿಗಳು ಕಡೆಗೆ ಸ್ವೀಕೃತಿ ಪತ್ರಕ್ಕೆ ಅಧಿಕೃತ ಸೀಲ್ ಹಾಕಲು ಶುರು ಮಾಡಿರುವಂತಹ ಬಿ ಸ್ಮೈಲ್ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಬರುವಂತಹ ಬಿ ಸ್ಮೈಲ್ ಜಿಬಿಎ ಅಧೀನ ಬಿ ಸ್ಮೈಲ್ ಬಳಿ ಸೀಲ್ ಹಾಕೋದಕ್ಕೆ ದುಡ್ಡಿಲ್ವಾ? ಸ್ವೀಕೃತಿ ಪತ್ರಗಳಿಗೆ ಅಧಿಕೃತ ಸೀಲ್ ಹಾಕದ ಬಿ ಸ್ಮೈಲ್ ಸೀಲ್ ಇಲ್ಲದ ಸ್ವೀಕೃತಿ ಪತ್ರಗಳನ್ನ ನೀಡ್ತಾ ಇದ್ದಂತಹ ಅಧಿಕಾರಿಗಳು ಜಿಬಿಎ ಅಧೀನದಲ್ಲಿ ಬರುವಂತಹ ಇಲಾಖೆ. ಸೀಲ್ ಎಲ್ಲಿ ಅಂತ ಕೇಳಿದ್ರೆ ಬಿ ಸ್ಮೈಲ್ ಅಧಿಕಾರಿಗಳ ಉಡಾಫೆ ಉತ್ತರ. ಸಾರ್ವಜನಿಕರ ಮನವಿಗೂ ಕೂಡ ಡೋಂಟ್ ಕೇರ್ ಅನ್ನುತ್ತಿದ್ದಂತಹ ಸಿಬ್ಬಂದಿಗಳು ಅಧಿಕಾರಿಗಳ ನಡೆಯನ್ನ ಬಹಿರಂಗವಾಗಿಯೇ ಪ್ರಶ್ನಿಸಿರುವಂತದ್ದು ಕೆಆರ್ಎಸ್ ಕಾರ್ಯಕರ್ತರು. ಇದೀಗ ಕೆಆರ್ಎಸ್ ಕಾರ್ಯಕರ್ತರ ಹೋರಾಟಕ್ಕೆ ಮಣಿದಿರುವಂತಹ ಬಿ ಸ್ಮೈಲ್ ಅಧಿಕಾರಿಗಳು ನಂತರ ಸೀಲ್ ಹಾಕಿದ್ದಾರೆ. ಕಡೆಗೆ ಸ್ವೀಕೃತಿ ಪತ್ರಕ್ಕೆ ಅಧಿಕೃತ ಸೀಲ್ಗಳನ್ನು ಹಾಕಲು ಶುರು ಮಾಡಿದ ಬಿ ಸ್ಮೈಲ್ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬರುವಂತದ್ದು. ಸೀಲ ಕೊಡಕ್ಕೆ ಹೇಳ್ತೀನಿ. ಈಗ ಎಡಬ್ಲಿ ಅಡ್ರೆಸ್ ಮಾಡಿದ್ದೀರಾ, ಎಡಬ್ಲಿ ಬಂದು ಮಾಡ್ಕೊಡ್ತಾರೆ, ವೆಯ್ಟ್ ಮಾಡಿ. ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಸೀಲ್ ಆಗ್ತಾ ಇಲ್ಲ, ಸೀಲ್ ಇಲ್ಲ ಅದಕ್ಕೆ ವೆಯ್ಟ್ ಮಾಡಿ ಕೊಡ್ತಾರೆ. ಎಡಬ್ಲಿ ಬರ್ತಾರೆ, ಬಂದು ಹಾಕ್ತಾರೆ. ಟಪಾಲ್ ಕೊಡಿಸಿ ನನಗೆ. ಟಪಾಲ್ ನಮ್ಗೆ ಯಾರು ಟಪಾಲ್ ಕೊಟ್ಟಿಲ್ಲ. ಎಡಬ್ಲಿಗೆ ಹೇಳ್ತೀವಿ, ಎಡಬ್ಲಿ ಬಂದು ಸೀಲ ಕೊಡ್ತಾರೆ. ವೆಯ್ಟ್ ಮಾಡಿ, ಹೊರಗಡೆ ಹೌದು ವೆಯ್ಟ್ ಮಾಡಿ, ಅದು ಹೊರಗಡೆ ವೆಯ್ಟ್ ಮಾಡ್ತಾರೆ, ಬರ್ತಾರೆ. ಯಾಕೆ ನಮ್ಗೆ ಯಾರು ಪಿಯೋನ್ಸ್ ಕೊಟ್ಟಿಲ್ಲ, ಅಲೋಕೇಶನ್ ಆಗಿಲ್ಲ ನಮ್ಮ ಪಿಯೋನ್ಸ್. ಅದಾಯ್ತಲ್ಲ. ಹಂಗಾಗಿ ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ನನ್ನ ಅಂಡರ್ ಒಬ್ರು ಎ ಒಬ್ರು ಎಡಬ್ಲಿ ಇದ್ದಾರೆ. ಒಬ್ರು ಎ ಒಬ್ರು ಎಡಬ್ಲಿ. ಈಗ ಇವ್ರಿಗೆ ಅಡ್ರೆಸ್ ಮಾಡ್ಬಿಟ್ಟಿದ್ದಾರೆ, ಚೇಂಜ್ ಮಾಡ್ಬಿಟ್ಟು ಅವರು ಯಾಕೆ ಕೊಡ್ಲಿಕ್ಕೆ ನಾನೇ ಅವ್ರ ಕೈ ಅದು ಹಾಕ್ಬಿಟ್ಟು ಬಾರ್ ಹಾಕ್ಬಿಟ್ಟು, ಇಲ್ಲಾಂದ್ರೆ ಇಲ್ಲ ಮೇಲೆ ಬರೀದೆ ಅವ್ರಿಗೆ. ನಿಮ್ದೇನು ಅಂದ್ರೆ ನಿಮ್ದು ಸಿಗ್ನೇಚರ್ ಏನು ಹೇಳಿದ್ರು, ಅದನ್ನೇ ಹಾಕಿ ಇದು ಕಾರ್ಯಪಾಲಕ ಅಭಿಯಂತರರು ಅಂತ ಹಾಕಿ ಅವರೇ ಕೊಟ್ಕೊಡಿ. ಸುಮ್ಮನೆ ಇನ್ನು ಯಾರಿಗೆ ಕಾಯ್ದೆ ಬೇಡ. ಅದರಲ್ಲಿ ನೀವು ಯಾರು ಮಾಡಿದ್ರೆ ಅದು ಸರ್ ನಿಮ್ಮದೇ ಸೇನು ಸೀಲ್ ಹಾಕಿ ಕೊಟ್ಕೊಡಿ ಸರ್. ಇದು ಬಿ ಸ್ಮೈಲ್ ಕಚೇರಿ 1 ವರ್ಷ ಆಗಿದೆ ಕಚೇರಿ ಪ್ರಾರಂಭ ಆಗಿ. ಇಲ್ಲಿ ಸೀಲ್ಗೆನೆ ಪಾಪ ಸಮಸ್ಯೆ ಆಗ್ತಾಯಿದೆ. ಸೀಲ್ ಮಾಡಿಸಿದಾರೋ ಮಾಡಿಸಿಲ್ವೋ ಅನ್ನೋದೇ ಸಮಸ್ಯೆ. ಯಾಕಂದರೆ ಕಳೆದ 2 ಬಾರಿ ನಾವು ಲೆಟರ್ ಕೊಟ್ಟಿರುವಂಥದ್ದು ಇವ್ರಿಗೆ, ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಬಿ ಸ್ಮೈಲ್ಗೆ ಕಾರ್ಪೊರೇಷನ್ನಲ್ಲಿರುವಂಥ ಬಿ ಸ್ಮೈಲ್ಗೆ ಏನೋ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೀತಾ ಇರುವಂತಹ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪಾರದರ್ಶಕ ಆಡಳಿತಕ್ಕೋಸ್ಕರ ಅಲ್ಲಿ ಮಾಹಿತಿ ಫಲಕ ಇಲ್ಲ ಅಂತ ಹೇಳಿ ನಾವು ಕಳೆದ ಬಾರಿ ಒಂದು ಪತ್ರವನ್ನು ಕೊಟ್ವಿ. ಆ ಪತ್ರಕ್ಕೂ ಸೀಲ್ ಹಾಕಲಿಲ್ಲ, ಇಲ್ಲ ಸೀಲೇ ಮಾಡಿಸಿಲ್ಲ ಅಂತೇಳಿ ಇಲ್ಲಿನ ಸಿಬ್ಬಂದಿಗಳು ಹೇಳಿರುವಂಥದ್ದು. ಅದಾದ ನಂತರ ಮತ್ತೆ ಅದಕ್ಕೆ ವರ್ಕ್ ಆರ್ಡ್ರು ಏನಾಗಿದೆ ಅನ್ನೋದನ್ನ ಕೇಳಿದ್ದೇನೆ. ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಅರ್ಜಿಗೂ ಸಹ ಸೀಲ್ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಸೀಲ್ ಮಾಡಿಸಿಲ್ಲ. ಇಲ್ಲಿ ಪಾಪ ಅಧಿಕಾರಿಗಳಾಗ್ಲೇ ಇಲ್ಲಿನ ಸಿಬ್ಬಂದಿಗಳು, ಈಗ ಬಾಲಾಜಿ ಅವ್ರೇನು ಮಾತಾಡಿದ್ರು, ಇಲ್ಲಿ ನನಗೆ ಸಿಬ್ಬಂದಿಗಳನ್ನ ಕೊಟ್ಟಿಲ್ಲ, ಯಾರೂ ಆಫೀಸ್ ಬಾಯ್ ಇಲ್ಲ ಅಥವಾ ಪಿಒನ್ಸ್ ಇಲ್ಲ, ಹಾಗಾಗಿ ಸೀಲ್ಗೆ ಕಾಯ್ಬೇಕು ಅಂತ ಯಾರೋ ಎಡಬ್ಲಿ ಬರೋದಾಗ ಅದನ್ನ ಹೇಳ್ತಾ ಇದ್ರು. ಈಗ ಇವ್ರಿಗೇನೆ ನಾವು ಲೆಟರ್ ಮಾಡಿದ್ವಿ, ಅಡ್ರೆಸ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಡ್ರೆಸ್ ಮಾಡಿದ್ವಿ. ಕೊಡ್ತೀನಿ, ಸೀಲ್ ಇದೆ. ಮತ್ತೆ ಯಾಕೆ ಲಾಸ್ಟ್ ಟೈಮ್ ಎಲ್ಲ ಸೀಲ್ ಆಗ್ದಲ್ಲೇ ಕಳಿಸಿದಾರೆ?